ಸಿಂಹರಾಶಿ, ಈ ದಿವಸ ನಿಮಗೆ ಬೇಕಾದಷ್ಟು ಸಮಯ ಇದೆ. ಒಳ್ಳೆಯ ಕೆಲಸಕ್ಕೆ ಆ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಉಪಯೋಗಪಡಿಸ್ಕೊಳ್ಳಿ ಅಂತಕ್ಕಂಥದ್ದು ಇಲ್ಲಿ ವಿಚಾರ. ಕೋಪ ಹೆಚ್ಚಾಗಿ ಕಾಣುವಂಥದ್ದು ಸ್ವಭಾವತಃ ಕೋಪ, ಜೊತೆಗೆ ರಾಶಿಯ ದೃಷ್ಟಿಯಿಂದಲೂ ರಾಶಿಯ ಲಕ್ಷಣವನ್ನು ಹೇಳುವಾಗ, ರಾಶ್ಯಧಿಪತಿಯ ಲಕ್ಷಣವನ್ನು ಹೇಳುವಾಗಲೂ ಕೂಡ ಈ ಸಿಂಹರಾಶಿಯವರಿಗೆ ಕೋಪ ಹೆಚ್ಚು. ರವಿಯ ಪ್ರಭಾವ, ರಾಶಿಯ ಪ್ರಭಾವ ಇದು. ಆದರೆ ನಿಮ್ಮ ಹತೋಟಿಯಲ್ಲಿ ಆ ಕೋಪ ಅನ್ನುವಂಥದ್ದು ಇದ್ದರೆ ಒಳ್ಳೆಯದು. ಕೋಪವನ್ನು ಯಾರ ಮೇಲೂ ಕೂಡ ತೀರಿಸ್ಕೊಳ್ಳೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ. ಒಂದು ವೇಳೆ ಹಾಗೆ ಕೋಪವನ್ನು ಮಾಡಿಕೊಂಡ್ರೆ ಅದರಿಂದ ಏನು ಅನಾಹುತ ಆಗುತ್ತೋ ಗೊತ್ತಿಲ್ಲ. ಆಮೇಲೆ ಅದನ್ನು ಅನುಭವಿಸಬೇಕಾದಂಥದ್ದಿರುತ್ತೆ. ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳ ವಿಚಾರದಲ್ಲಿ ಸ್ವಲ್ಪ ಗೊಂದಲವನ್ನು ಮಾಡ್ಕೊಳ್ತೀರಿ. ಪರೀಕ್ಷೆಗೆ ಹೋಗಬೇಕಾ ಬೇಡವಾ, ಅಥವಾ ಇದನ್ನು ಬಿಟ್ಟರೆ ಮತ್ಯಾವಾಗ ಅವಕಾಶ, ಇವೆಲ್ಲವನ್ನು ವಿಚಾರ ಮಾಡ್ತೀರಿ. ನಿಮ್ಮ ಪೂರ್ವಸಿದ್ಧತೆ ಹೇಗಿದೆಯೋ ಅದಕ್ಕೆ ಅನುಗುಣವಾಗಿ ನಿರ್ಧಾರವನ್ನು ಮಾಡಿ ಅನ್ನುವಂಥದ್ದು. ಮಕ್ಕಳಿಗೆ ಬಹಳ ಸಂತೋಷಕರವಾದಂತಹ ದಿವಸ. ಆರಾಮವಾಗಿ ಮನಸ್ಸಿಗೆ ಹರ್ಷವಾಗುವ ರೀತಿಯಲ್ಲಿ ಕಾಲವನ್ನು ಕಳೀತಕ್ಕಂಥದ್ದಾಗುತ್ತೆ. ಅಭ್ಯಾಸ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳು ಒಂದು ಹಂತ ಮೇಲಕ್ಕೆ ಇರುವಂತಹ ದಿವಸ. ಅಂದರೆ ನಿಮ್ಮ ಅಧ್ಯಯನದ ದೃಷ್ಟಿಯಿಂದ ನಿಮಗೊಂದಷ್ಟು ಅನುಕೂಲ ಆಗುವಂಥದ್ದಾಗುತ್ತೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ, ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಅಸಾಧ್ಯವಾದಂತಹ ಎಲ್ಲ ಕೆಲಸಗಳನ್ನು ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ನೀವು ಸಾಧನೆ ಮಾಡಿ ತೋರಿಸ್ತಕ್ಕಂತಹ ಒಂದು ಶಕ್ತಿ ಸಾಮರ್ಥ್ಯ ನಿಮಗೆ ಒದಗಲಿ. ಶುಭವಾಗಿ. ಕನ್ಯಾ ರಾಶಿ, ನಿಮಗಿಂತ ಕಿರಿಯರು ಉತ್ತಮವಾದಂತಹ ಪದವಿಯನ್ನು ಪಡೆದು ಯಶಸ್ವಿಗಳಾಗ್ತಾರೆ. ಇಲ್ಲಿ ನೀವು ಅಭಿನಂದನೆಯನ್ನು ಸಲ್ಲಿಸಬೇಕು. ಜೊತೆಗೆ ನಾನು ಆ ರೀತಿ ಆಗಲಿಲ್ವಲ್ಲ ಅಂತ ಹೇಳಿ ನೀವು ವ್ಯರ್ಥವಾಗಿ ಕಳೆದಂತಹ ಸಮಯದ ಬಗ್ಗೆ ಸ್ವಲ್ಪ ಗಮನಿಸಬೇಕು. ಅವಕಾಶ ಇದ್ದರೆ ಇನ್ನಾದರೂ ಮುಂದಕ್ಕೆ ನಾನು ಸದ್ವಿನಿಯೋಗವಾಗುವಂತಹ ಸಮಯವನ್ನು ಕಳೀತೀನಿ ಅನ್ನುವಂತಹ ಚಿಂತನೆಯಲ್ಲಿ ಇರಬೇಕು ಅನ್ನುವಂಥದ್ದಾಗತ್ತೆ. ಸಹೋದ್ಯೋಗಿಗಳಿಗೆ ಶುಭವಾರ್ತೆ ಸಿಕ್ಕುವಂಥದ್ದು, ನೀವು ಕೂಡ ಸಂತೋಷ ಪಡಬೇಕಾದಂಥದ್ದು. ಹೊರಗಡೆ ತಿರುಗ್ತಕ್ಕಂತಹ ಮನಸ್ಸು ಹೆಚ್ಚಾಗಿರುತ್ತೆ. ಯಾವ ಕೆಲಸದಲ್ಲೂ ಆಸಕ್ತಿ ಇರೋದಿಲ್ಲ, ಮನೆಯಲ್ಲಿರೋದಕ್ಕೆ ಮನಸ್ಸಿರೋದಿಲ್ಲ. ಒಟ್ಟಾರೆ ಹೊರಗಡೆ ತಿರುಗ್ತಾ ಇರಬೇಕು ಅನ್ನುವಂಥದ್ದು. ನಿಮ್ಮ ವೃತ್ತಿಗೆ, ನಿಮ್ಮ ಸ್ಥಾನಮಾನಕ್ಕೆ ಯೋಗ್ಯವಾದಂತಹ ಕೆಲಸವಾ ಅನ್ನೋದನ್ನು ನೀವು ಪ್ರಶ್ನೆ ಮಾಡಿಕೊಳ್ಬೇಕು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ, ಮನಸ್ಸನ್ನು ಒಂದು ರೀತಿಯಲ್ಲಿ ಕಾನ್ಸಂಟ್ರೇಟ್ ಮಾಡಿ ಓದೋದಕ್ಕೆ ಆಗ್ತಾ ಇಲ್ಲ. ಓದನ್ನು ಹೊರತಾಗಿ ಬೇರೆಲ್ಲ ವಿಚಾರಗಳಲ್ಲಿ, ಎಲ್ಲ ಚಟುವಟಿಕೆಗಳಲ್ಲಿ ನೀವು ಸಕ್ರಿಯರಾಗಿರ್ತೀರಿ. ಆದರೆ ಅದು ನಿಮ್ಮ ಕೆಲಸ ಅಲ್ಲ, ಓದುವುದೇ ನಿಮ್ಮ ಕರ್ತವ್ಯ. ಅಲ್ಲಿ ಯಾಕೆ ತಾತ್ಸಾರ, ಅದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಓದಿನ ಬಗ್ಗೆ ಪ್ರಯತ್ನಪೂರ್ವಕವಾಗಿ ನಿಮ್ಮ ಕೆಲಸವನ್ನು ಮಾಡಿ, ನಿಮ್ಮ ಶ್ರಮವನ್ನು ಹಾಕಿ, ಸ್ವಲ್ಪ ಮಟ್ಟಿಗಾದರೂ ಮನಸ್ಸನ್ನು ಶುದ್ಧ ಮಾಡಿಕೊಂಡು ಮನಸ್ಸನ್ನು ಕೇಂದ್ರೀಕರಣ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ, ಆ ಕೇಂದ್ರೀಕೃತವಾದಂತಹ ಮನಸ್ಸಿನಿಂದ ಓದಿ ಅನ್ನುವಂಥದ್ದು ಸಲಹೆ. ನಿಮ್ಮ ಅಸಮಾಧಾನಕ್ಕೆ ಇದು ಕಾರಣ ಆಗುತ್ತೆ. ಯಾವುದು? ಮನಸ್ಸನ್ನು ಕೇಂದ್ರೀಕರಣ ಮಾಡದಲೇ ಓದೋದಕ್ಕೆ ಕೂತ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಲ್ಲ, ಅದು. ನಾಳೆ ಏನೋ ನೀವು ಪಶ್ಚಾತ್ತಾಪ ಪಟ್ಟರೆ ಪ್ರಯೋಜನ ಏನಾಯಿತು? ಈಗಿರತಕ್ಕಂತಹ ಸಮಯವನ್ನು ಹಾಳು ಮಾಡಿಕೊಂಡು ಮುಂದಿನ ದಿನಮಾನಕ್ಕೆ ಯಾವುದೋ ಒಂದು ತೊಂದರೆ ಒದಗಿ ಬಂದಾಗ ಆಗ ನಾನು ಪಶ್ಚಾತ್ತಾಪ ಪಟ್ಟು ನನ್ನ ಸಮಯವನ್ನು ಹಾಳು ಮಾಡಿಕೊಂಡೆ, ಓದಬೇಕಾಗಿತ್ತು ಅಂತ ಅಂದ್ಕೊಂಡ್ರೆ ಯಾವ ಬೆಲೆಯೂ ಕೂಡ ಅಲ್ಲಿ ಇಲ್ಲದೆ ಇರತಕ್ಕಂಥದ್ದು. ಹಳೆಯ ವಿಚಾರಗಳು ಮುನ್ನೆಲೆಗೆ ಬರುವಂಥದ್ದು, ಇದರಿಂದ ಬೇಸರವಾಗ್ತಕ್ಕಂತಹ ಸಾಧ್ಯತೆ. ಇದೇ ಅರ್ಥ. ಹಿಂದೆ ಆಗಿದ್ದನ್ನು ಮತ್ತೆ ಜ್ಞಾಪಿಸ್ಕೊಳ್ಳೋದು, ಬೇಜಾರು ಮಾಡಿಕೊಳ್ಳುವಂಥದ್ದು ಪ್ರಯೋಜನ ಇಲ್ಲ. ಸಮಯವನ್ನು ಕಳೆದರೆ ಹೋಯಿತು. ಕಾಲೋ ಜಗದ್ಭಕ್ಷಕ, ಇಡೀ ಜಗತ್ತನ್ನು ತಿಂದುಹಾಕುವಂತಹ ಶಕ್ತಿ ಏನಾದರೂ ಇದೆ ಅಂತಾದರೆ ಅದು ಕಾಲಕ್ಕೆ ಮಾತ್ರ, ಸಮಯಕ್ಕೆ ಮಾತ್ರ, ಇನ್ಯಾವುದಕ್ಕೂ ಆ ಶಕ್ತಿ ಇಲ್ಲ. ಹಾಗಾಗಿ ಕಾಲಕ್ಕೆ ಅಷ್ಟು ಮಹತ್ವ ಇರತಕ್ಕಂಥದ್ದು. ಸಮಯವನ್ನು ವ್ಯರ್ಥ ಮಾಡಬಾರ್ದು ಅಂತಕ್ಕಂಥದ್ದು ಈ ಮಾತಿನ ಎಲ್ಲ ಗೂಢವಾದಂತಹ ಅರ್ಥವಾಗಿರುತ್ತೆ. ನಿಮ್ಮ ಸ್ವಭಾವದಿಂದ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ, ಆ ವಿಚಾರಗಳಲ್ಲಿ ಹಿನ್ನಡೆಯೇ ಹೆಚ್ಚಾಗುವಂಥದ್ದು. ಸ್ವಭಾವ ಹಾಗೆ ಮಾಡಿಬಿಡುತ್ತೆ. ನಾನೇನು ಎಲ್ಲರನ್ನೂ ಗೆದ್ದು ಬಿಡ್ತೀನಿ ಅಂತಕ್ಕಂತಹ ಒಂದು ಅತಿಯಾದಂತಹ ಮಾನಸಿಕವಾದಂತಹ ಅಥವಾ ಶಾರೀರಿಕವಾದಂತಹ ಕೋಪದಿಂದ ಬರತಕ್ಕಂತಹ ಮಾತು, ಇದು ನಿಮಗೆ ಹಿನ್ನಡೆಗೆ ಕಾರಣವಾಗುತ್ತೆ. ಗುರು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ
ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಲಿ. ಶುಭವಾಗಿ. ತುಲಾರಾಶಿ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗಬಹುದು. ಮಾನಸಿಕವಾಗಿ ಆಲೋಚನೆ ಮಾಡೋದಕ್ಕಿಂತ ಆ ಕ್ಷಣಕ್ಕೆ ಏನು ಬೇಕೋ ಅದನ್ನು ಸರಿಪಡಿಸಿಕೊಂಡು ನಿಮ್ಮ ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ಒಳ್ಳೆಯವರ ಲಕ್ಷಣ, ಬುದ್ಧಿವಂತರ ಲಕ್ಷಣ ಅಂತ ಹೇಳಬೇಕು. ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಳ್ಬೇಕು ಅಂತ ಹೇಳಿ ಇರುವಂಥವರು ಈ ದಿವಸ ಯಾರ್ದು ಹುಟ್ಟದ ಹಬ್ಬ ಇದೆಯೋ ಅವರಿಗೆ ಶುಭವಾಗಲಿ. ಅಂಥವರು ಆ ಹುಟ್ಟು ಹಬ್ಬವನ್ನು ಬಹಳ ಸರಳವಾಗಿ ಆಚರಣೆ ಮಾಡಿಕೊಳ್ಳುವಂಥದ್ದಾಗಲಿ. ಹೆಚ್ಚಿನ ಸಂತೋಷದಲ್ಲಿದ್ದಾಗ ಯಾವುದೋ ಆಘಾತವಾದರೆ ಮನಸ್ಸಿಗೆ ಅದನ್ನು ಭರಿಸ್ತಕ್ಕಂತಹ ಶಕ್ತಿ ಇರೋದಿಲ್ಲ. ಇದು ಎಚ್ಚರಿಕೆ ಇರಲಿ. ಮನೆಯ ಸದಸ್ಯರೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ಬಿಡುವಿಲ್ಲದೆ ಇರತಕ್ಕಂತಹ ಮಾತುಕತೆಯಲ್ಲಿರ್ತಾರೆ. ಒಬ್ಬರಾದ ಮೇಲೆ ಒಬ್ಬರು, ಒಂದು ವಿಷಯವಾದ ಮೇಲೆ ಇನ್ನೊಂದು ವಿಷಯ, ಹೀಗೆ ಎಲ್ಲವೂ ಕೂಡ ಚರ್ಚೆಗೆ ಮುನ್ನೆಲೆಗೆ ಬರತಕ್ಕಂಥದ್ದಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮನಸ್ಸಿಗೆ ಏನೋ ಒಂದು ರೀತಿಯ ಖುಷಿ, ಆನಂದ, ಎಲ್ಲ ಕೆಲಸದಲ್ಲೂ ಉತ್ಸಾಹ ಅಂತಕ್ಕಂಥದ್ದು ನಿಮ್ಮದಾಗತ್ತೆ. ಈ ಒಂದು ಖುಷಿಯಲ್ಲೇ ದಿನವನ್ನು ಕಳೆಯುವಂತಹ ಸಂದರ್ಭ ಇವತ್ತು ನಿಮಗೆ ಸಿಕ್ಕತ್ತೆ. ವಿದ್ಯಾರ್ಥಿಗಳು ಮಾತ್ರ ಆರೋಗ್ಯ ಸರಿಯಿಲ್ಲದೆ ಬೇಸರದಿಂದ ಇರಬೇಕಾಗತ್ತೆ. ಅನಾರೋಗ್ಯ ವಿದ್ಯಾರ್ಥಿಗಳಿಗೆ ಕಾಡುವಂಥದ್ದು. ಅಲಂಕಾರದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ತೀರಿ. ವಸ್ತ್ರವೋ ಒಡವೆಯೋ ಇತ್ಯಾದಿಗಳ ಬಗ್ಗೆ ಹೆಚ್ಚು ಗಮನ ಹೋಗುತ್ತೆ. ಇಡೀ ವರ್ಷ ಎಲ್ಲ ಕೆಲಸಗಳನ್ನು ಹೇಗೆ ಮಾಡಬೇಕು ಅಂತಕ್ಕಂತಹ ಯೋಜನೆಯನ್ನು ರೂಪಿಸುವಂತಹ ದಿವಸ. ಯಾವ ತಿಂಗಳಲ್ಲಿ ಯಾವ ಕೆಲಸವನ್ನು ಮಾಡಬೇಕು, ಯಾವಾಗ ಯಾವ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಅನುಕೂಲವಾಗುತ್ತೆ, ಇಷ್ಟೆಲ್ಲ ದೀರ್ಘವಾಗಿ ನಿಮ್ಮ ಒಂದು ದಿನಚರಿಯನ್ನು, ವೇಳಾಪಟ್ಟಿಯನ್ನು ತಯಾರಿಸ್ಕೊಳ್ತಕ್ಕಂತಹ ದಿವಸವಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ಅತಿ ಮುಖ್ಯವಾದಂತಹ ಕೆಲವು ಕೆಲಸಗಳು ಆಗಬೇಕು, ಆಗ್ತಾ ಇಲ್ಲ ಅನ್ನುವಂಥದ್ದಿದ್ದರೆ ನಿಮ್ಮ ಸಹೋದ್ಯೋಗಿಗಳು ಯಾರು ನಿಮಗೆ ಸಮಾನ ಮನಸ್ಕರಿರ್ತಾರೆ ಅಂಥವರ ಸಹಾಯ ಪಡೆದು ನಿಮ್ಮ ಕೆಲಸಗಳನ್ನು ಪೂರ್ತಿ ಮಾಡ್ಕೊಂಬಿಡಿ. ಇವತ್ತು ಒಳ್ಳೆಯ ಅವಕಾಶ ಇದೆ. ತಾತ್ಸಾರ ಮಾಡಿದರೆ, ಬೇಜವಾಬ್ದಾರಿತನ ತೋರಿಸಿದರೆ ಆ ಕೆಲಸಗಳು ಆಗೋದು ಕಷ್ಟವಾದೀತು. ವ್ಯಾಪಾರ ವ್ಯವಹಾರ ಇತ್ಯಾದಿಗಳಿಗೆ ಸಾಲವನ್ನು ಮಾಡಬೇಕಾದಂತಹ ವಿಚಾರ ಮುನ್ನೆಲೆಗೆ ಬರುತ್ತೆ. ಅಗತ್ಯಕ್ಕನುಗುಣವಾಗಿ ಸಾಲವನ್ನು ಮಾಡಿದರೂ ತಪ್ಪಲ್ಲ, ಆದರೆ ಉದ್ದೇಶ ಮಾತ್ರ ಒಳ್ಳೆಯದಾಗಿರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಕೆಲಸದಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಯಿಂದ ಬೇಸರ ಇರುತ್ತೆ, ಆದರೆ ಅನಿವಾರ್ಯವೂ ಹೌದು. ನನಗೊಬ್ಬನಿಗೇ ಯಾಕೆ ಹೀಗೆ ಅಂತಂದರೆ ಅದು ನಿಮ್ಮ ಸ್ಥಾನ, ನಿಮ್ಮ ಕರ್ತವ್ಯ, ನೀವೇ ಮಾಡಬೇಕಾದಂತಹ ಕೆಲವು ಕೆಲಸ. ಹಾಗಾಗಿ ನಿಮಗೆ ಆ ಜವಾಬ್ದಾರಿಗಳು ಹೆಚ್ಚಿರಬಹುದು. ಬೇರೆಯವರಿಗೆ ಉಪಕಾರ ಮಾಡೋದಕ್ಕೆ ಹೋಗಿ, ಸಹಾಯ ಮಾಡೋದಕ್ಕೆ ಹೋಗಿ ನೀವು ತೊಂದರೆಯನ್ನು ಅನುಭವಿಸ್ತೀರಿ. ಬೇರೆಯವರಿಗೆ ನನ್ನ ಕೈಲಾಗಿದ್ದೇನೋ ಮಾಡ್ತೀನಿ ಅಂತ ಹೋಗ್ತೀರಿ. ಹಿಂದೆ ಮುಂದೆ ಏನೂ ವಿಚಾರಗಳನ್ನು ತಿಳಿದಲೇ ನೀವು ತೊಂದರೆಗೆ ಸಿಗಹಾಕ್ಕೊಳ್ತಕ್ಕಂಥದ್ದಾಗುತ್ತೆ. ಸುಲಭವಾಗಿ ಸಾಲ ಅಥವಾ ಹಣ ನಿಮಗೆ ದೊರಕಬಹುದು, ಆದರೆ ಸ್ವಲ್ಪ ಮಟ್ಟಿಗೆ ಗಮನಿಸ್ಕೊಳ್ಬೇಕಾಗುತ್ತೆ. ಅದಿಲ್ಲ ಅಂತಾದಾಗ ಸಾಲವೋ ಶೂಲವೋ ಅನ್ನುವಂತಹ ಮಾತು ಜ್ಞಾಪಕಕ್ಕೆ ಬರಬೇಕಾಗತ್ತೆ. ಋಣಮೋಚನ ಅಂಗಾರಕ ಸ್ತೋತ್ರವನ್ನು ಪಠನೆ ಮಾಡಿ ಅನಿವಾರ್ಯದ ದೃಷ್ಟಿಯಿಂದ, ಅಗತ್ಯತೆಯಿಂದ ಸಾಲವನ್ನು ಮಾಡಿದಂಥದ್ದು ಆದಷ್ಟು ಬೇಗ ಋಣಮುಕ್ತವಾಗುವ ರೀತಿಯಲ್ಲಿ ಭಗವಂತನ ಅನುಗ್ರಹವಾಗಲಿ ಅಂತ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ.